ಗಂಡಕ್ಕೆ ಬದುಕ್ತಾರೋ ಗಂಡಕ್ಕೆ ಬದುಕ್ತಾರೋ ಗುಂಡಾಗಿರಿಗೆ ಬದುಕ್ತಾರೋ ದಬ್ಬಾಳಿಕೆಗೆ ಬದುಕ್ತಾರೋ ಅನ್ನೋದನ್ನ ರೊಕ್ಕಕ್ಕೆ ಬದುಕ್ತಾರೋ ಅನ್ನೋದನ್ನ ಪರೀಕ್ಷೆ ಮಾಡಕ್ ಬಂದಾರೋ. ಅದನ್ನು ದಯಮಾಡಿ ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಸಂಸ್ಥೆಯ ಚುನಾವಣೆಯಲ್ಲಿ ಸ್ವಾಭಿಮಾನ ಇಟ್ಕೊಂಡು ನಾವು ಮತವನ್ನು ಚಲಾವಣೆ ಮಾಡಿದ್ವಿ. ಮತವನ್ನು ನಾವು ಮಾಡ್ಕೊಂಡಿಲ್ಲ, ಸ್ವಾಭಿಮಾನ ನಮ್ಮ ಜೊತೆಗಿದೆ. ಆ ಸ್ವಾಭಿಮಾನದಿಂದ ಇವತ್ತು ಸಹ ನೀವು ಮತವನ್ನು ಚಲಾವಣೆ ಮಾಡಬೇಕು ಮತ್ತು ಆ ಉಸ್ತುವಾರಿಗೆ ತಕ್ಕ ಬುದ್ಧಿಯನ್ನ ಉಸ್ತುವಾರಿ ಮಾಡುವಂತವರಿಗೆ ತಕ್ಕ ಬುದ್ಧಿಯನ್ನು ತಾವು ಕಲಿಸಬೇಕು. ಅದ್ರ ಜೊತೆಗೆ ಈ ಭಾಗದ ಮುಂದಿನ ನಿರ್ಮಾಣಗಳಲ್ಲಿ ಇನ್ನೂ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಈರಣ್ಣ ಚರಂತಿಮಠ ಅವರನ್ನ ನಾವು ಆಯ್ಕೆ ಮಾಡಿ ಕೊಡಬೇಕು ಅಂತ ಮಾತನ್ನು ಹೇಳ್ತಾ ಇವತ್ತು ಇಡೀ ದೇಶ ಇಡೀ ಜಗತ್ತಿನಲ್ಲಿ ಇರಾನ್ ಇರಾಕ್ ಅಮೆರಿಕ ಯುದ್ಧ ಮಾಡ್ತಾ ಇದ್ರೆ ಇಂಡಿಯಾದಾಗ ಎಲ್ಲರೂ ಕೂತು IPL ಮ್ಯಾಚ್ ಅನ್ನ ಈ ಚುನಾವಣೆಯನ್ನ ಅಲ್ಲಿ ಚಂದ ಮಾಡಬೇಕು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರೆ ಒಬ್ಬ ದೇಶದ ನಾಯಕನ ಲಕ್ಷಣ ಯಾವುದು? ಇಡೀ ಜಗತ್ತು ಹೊಡೆದಾಟದಲ್ಲಿ ಮುಳುಗಿದ್ರೆ ಭಾರತ ದೇಶದಲ್ಲಿ IPL ಮ್ಯಾಚ್ ನೋಡಕಂತ ಗಂಡು ಮಕ್ಕಳು ಹೇಳಿದ್ರೆ ಇವತ್ತು ನಾವು ಅವರ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ 5 ವರ್ಷ ಇವ್ರಿಗೆ ಕೊಟ್ಟಿದೀವು. ಇದೇ ಬರೋದು ನಾವು ನೋಡ್ಕೊಂಡು ಬಂದೆವು. ತಗ್ಗ ತುಂಬಾಕ ರಸ್ತಾವನ್ನಟ್ಟಿಗಿಲ್ಲ, ಮಂದಿ ರೊಕ್ಕ ಬರುವತ್ತು, ಹಗಾರ ಬರುವವು, ಅಂಗನವಾಡಿ ಪ್ರತಿ ರೊಕ್ಕ ಬರುವತ್ತು, ಇಷ್ಟು ಹರಿಗಣಿಸಿದ್ದಾರೆ. ಅದಕ್ಕೆ ಈ ಚುನಾವಣೆ ಮುಖಾಂತರ ತಾವು ಉತ್ತರವನ್ನು ಕೊಡುವ ಮುಖಾಂತರ ವಿರಕ್ತ ಅವರಿಗೆ ನಾವು ಚರಂತಿಮಠ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡಬೇಕಿಂತ ಮತ್ತೊಂದು ಹೊಂದಿಸಿ ನಮ್ಮೆಲ್ಲರಿಗೂ ಹೊಂದಿಸಿ ಯಾರು ಮಾತ್ರ ಮುಗಿಸ್ತಾ ಇದ್ದಾರೆ. ನಮಸ್ಕಾರ. ಪಕ್ಕದ ಬಸವನ ಬಾಗೇವಾಡಿಯ ಮಾಜಿ ಶಾಸಕರು ಬಿಜಾಪುರ ಜಿಲ್ಲೆ ಹಿಂದಿನ ಉಸ್ತುವಾರಿ ಸಚಿವರುಗಳಾಗಿರುವಂತಹ ಸಂಗಣ್ಣ ಬೆಳ್ಳುತ್ತಿ ಅವರು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತಾರೆ. बोलो भारत माता की, भारतीय जनता ಪಕ್ಷಕ್ಕೆ ಜಗಮೆಚ್ಚಿದ ನಾಯಕ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಗೆ, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ, ಹಿಂದಿನ ಮುಖ್ಯಮಂತ್ರಿ ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ, ಕೇಂದ್ರ ಸಚಿವ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರುಗಳಿಗೆ, ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಒಂದೇ 9ನೇ ತಾರೀಕಿಗೆ ನಡೀತಕ್ಕಂಥ ಈ ರಾಜ್ಯದ ಮುಂದಿನ 2028ರ ವಿಧಾನಸಭೆಯ ಚುನಾವಣೆಯ ಭವಿಷ್ಯವನ್ನು ಬರೀತಕ್ಕಂಥ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ವೀರಣ್ಣ ಚರಂತಿಮಠರವರ ಚುನಾವಣಾ ಪ್ರಚಾರಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ರಾಂಪುರದ ಚುನಾವಣಾ ಪ್ರಚಾರ ಸಭೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹೆಮ್ಮೆಯ ನಾಯಕರು, ರೈತ ನಾಯಕರು, ಬಾಗಲಕೋಟೆಗೆ ದೇಶದಲ್ಲಿ 3ನೇದು, ಕರ್ನಾಟಕದಲ್ಲಿ 1ನೇದು ತೋಟಗಾರಿಕೆ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ ಯಾರಾದರೂ ಸನ್ಮಾನ್ಯ BS ಯಡಿಯೂರಪ್ಪಾಜಿ ಅವರು ಕೂಡ ವಂದನೆ ಹೇಳ್ತಾ ಇವತ್ತು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಸಾಹೇಬ್ರವರು ಇವತ್ತು ನಮಗೊಂದು ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಅನಂತಕುಮಾರ್ ಅವರು ಹೋದ ಮೇಲೆ ಯಾರು ಕಾಣ್ತಿದ್ದೇನೋ ಅನಂತಕುಮಾರ್ ಅವರ ಸ್ಥಾನವನ್ನು ತುಂಬಿ ಭವಿಷ್ಯದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಯಾರಾದ್ರೂ ಅಭ್ಯರ್ಥಿ ಹಾಕಿದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಆಗಿರ್ತಕ್ಕಂಥ ಮಾತನ್ನು ಹೆಮ್ಮೆ ಎಂದು ಹೇಳ್ತಾ ಅವರ ಅದ್ರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿಗಳು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಕೃಷ್ಣಾ ಮೇಲ್ದಂಡ ಯೋಜನೆಯ 3ನೇ ಹಂತ ಕೋರ್ಟ್ನಾಗೈತೆ, ಅದು ಕೆಲ ತುಂಬುದು ಗೊತ್ತಿಲ್ಲ ನಿಮಗೆ. ಕೋರ್ಟ್ನಾಗೈತೆ, ಅದು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯಾರು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿತ್ತು ಆವಾಗಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ವಿನಂತಿ ಮಾಡಿದೆವು. ನಾವು ಭಾರತೀಯ ಜನತಾ ಪಾರ್ಟಿ ನೀರಾವರಿಯ ಸಮಗ್ರ ಬಾಗಲಕೋಟೆ ವಿಜಯಪುರ ಜಿಲ್ಲೆ ನೀರಾವರಿ ಆಗ್ಬೇಕಂತ ಹೋರಾಟ ಮಾಡಿವಿ. ನಮ್ದೇ ಸರ್ಕಾರ ಬಂದೈತಿ, ಸನ್ಮಾನ್ ಚಂದ್ರಶೇಖರ್ ಮುಖ್ಯಮಂತ್ರಿ ಇದ್ದಾರೆ, ನೀವು ನೀರಾವರಿ ಮಂತ್ರಿ ಅದ್ರಿ, ಇವ್ರು ಮಾಡಲೇಬೇಕು ಸಾಹೇಬ್ರ ಅಂತ ಹೇಳಿದಾಗ ನಮಗೆ ಜೈಲಿಗೆ ಹೋಗೋದು ಚಿಂತಿಲ್ಲ, ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬರಗಾಲ ಬೆಳೀತಿಲ್ಲ ಅಂತ ಹೇಳಿ ವಿಶೇಷ ಸಭೆ ಮಾಡಿ 2012 ಒಳಗೆ ಮಸೂತಿ ಗ್ರಾಮದೊಳಗೆ ಎಲ್ಲಾ ಸಂಗನ ಬಸವ ಸ್ವಾಮಿಗಳು ಕರ್ಕೊಂಡು ಬಂದು 5 ಗಂಟೆಗೆ ಅಂತ ಭೂಮಿ ಪೂಜೆ ಮಾಡಿ ಈ ಜಿಲ್ಲೆಯ ಕೆರೆ ತುಂಬ ಕೆಲಸವನ್ನು ರಾಜ್ಯದಲ್ಲಿ ಮೊದಲು ಮಾಡಿರ್ತಕ್ಕಂಥ ಭಗವಂತ ಯಾರಾದಿದ್ರೆ
ಹಿಂದಿನ ಮುಖ್ಯಮಂತ್ರಿ ಇವತ್ತು ಇದು ನೀರಾವರಿ ಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇದ್ದಾರೆ. ಹಾಗೆಯೇ ಈ ಜಿಲ್ಲೆ ರಾಜ್ಯಕ್ಕೆ ಸುಮಾರು 43 ಹೊಸ ತಾಲೂಕು ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಹಿಂದಿನ ಮುಖ್ಯಮಂತ್ರಿ ಇವತ್ತು ಸಂಸದರಾಗಿರ್ತಕ್ಕಂಥ ಶ್ರೀಮಂತ ಜಗದೀಶ್ ಶೆಟ್ಟರ್ ಅವರೇ, ಹಾಗೆ ಜನಾರ್ದನ್ ರೆಡ್ಡಿ ಸಾಹೇಬ್ರವರೇ, ವೇಳೆಗೆ ಆಗಿದ್ದ ಶ್ರೀಮಂತ ಗೋವಿಂದ ಕಾರಜೋಳ ಸಾಹೇಬ್ರವರೇ, ಹಾಗೂ ಎಲ್ಲ ವೇದಿಕೆ ಮೇಲಿದ್ದಂತ ಎಲ್ಲ ಅದನ್ನೇ ಬಂಧು ಭಗಿನಿಯರೇ, ಹಾಗೂ ಜೆಡಿಎಸ್ ನಿಂದ ಬಂದಿರತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದಲ್ಲಿ ಇವತ್ತು ಸಚಿವರಾಗಿರ್ತಕ್ಕಂಥ ಶ್ರೀಮಂತ ಶ್ರೀ ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಬಂಧುಗಳೇ, ಅವ್ರ ಜೊತೆ ಬಂದು ಸುರೇಶ್ ಬಾಬು ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಅವ್ರ ಜೊತೆ ಬಂದ ಎಲ್ಲರೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಒಂದು ಅಭಿವೃದ್ಧಿಯನ್ನು ಕೊಟ್ಟಿದ್ದು ಯಾರಾದ್ರೂ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮಾತ್ರ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೇಂದ್ರದಲ್ಲಿ ಶ್ರೀಮಾನ್ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಯುದ್ಧದ ಸಮಯಕ್ಕೂ ಕೂಡ ಜಗತ್ತ ನಮ್ಮ ಕಡೆ ನೋಡುವಂತಹ ಒಂದು ಸಂದರ್ಭ ಬಂದಿರಬೇಕಾಗಿತ್ತಂದ್ರೆ ಒಬ್ಬ ಹೆಮ್ಮೆಯ ನಾಯಕ 12 ವರ್ಷ ಪ್ರಧಾನಮಂತ್ರಿಗಳಾಗಿ 15 ವರ್ಷ ಗುಜರಾತ್ ಮುಖ್ಯಮಂತ್ರಿಗಳಾಗಿ ದಣಿವರೆಗೆ ರಜಾ ಹಾಕಲಾರ್ದೇ ಜಗತ್ತನ್ನು ಮೆಚ್ಚುವಂತ ನಾಯಕತ್ವ ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ನಾಯಕ ಯಾರಾದ್ರೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಹೆಚ್ಚು ವೇಳೆ ತೆಗೆದುಕೊಂಡು ಹೋಗೋದಿಲ್ಲ. ಇಲ್ಲ ಚರಂತಿ ಮಾಡಿರ್ತಕ್ಕ ನಾವು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ದೊಡ್ಡ ವಿದ್ಯಾಸಂಸ್ಥೆಯಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲಾರ್ದ ಆಡಳಿತ ಮಾಡಿ ನಡೆಸಿಕೊಂಡು ಬಂದಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಯಾರಾದ್ರೆ ಅದು ವೀರಣ್ಣ ಚರಂತಿ ಭಟ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಅತ್ಯಂತ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಇವತ್ತು ನಾವು ಅಷ್ಟೇ ಚುನಾವಣೆ ನೋಡಕತ್ತಿಲ್ಲ. ಈ ಕರ್ನಾಟಕ ಇಡೀ ಭಾರತ ದೇಶ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆ ನೋಡಕತ್ತೀವಿ ನಾವು. ಅದಕ್ಕೆ ರಾಮಪುರ ಇದು ರಾಮಚಂದ್ರ ಮಹಾರಾಜರು ಸೀತಾಮಾತೆ ಹುಡುಕಾಟ ಇಲ್ಲಿ ಹೋಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಇದು ರಾಮಪುರ ಅಂತಕ್ಕಂಥ ಮಾತ್ರ ಪಕ್ಕದ ಸೀಟಿ ಮನೆ ಎಲ್ಲವೂ ಕೂಡ ಚಂದ್ರಮತಾಯಿ ಇವರು ಎಲ್ಲ ಇಲ್ಲಿ ಪವಿತ್ರ ಸ್ಥಾನ ಐತಿ. ಈ ಸ್ಥಾನದಿಂದ ನಾವು ಹೆಚ್ಚು ಮತಗಳನ್ನು ಕೊಟ್ಟ ಹುಸೇನ್ ಬಹುಮತದ ಇವರನ್ನು ಚೇರ್ಕೊಂಡು ಆಸೋ ಅಂತಕ್ಕಂಥ ಮಾತನ್ನೇ ಅವ್ರಿಗೆ ಗಮನಕ್ಕೆ ಮತ ನೀಡಬೇಕಂತ ತಮಗೆ ಕೋಟಿ ನಮನಗಳನ್ನು ಹೇಳಲು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की, ಭಾರತೀಯ ಜನತಾ ಪಾರ್ಟಿಗೆ, ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿ ಈಗ ತಾನೇ ಆಗಮಿಸಿರುವಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತವನ್ನು ಕೋರಬೇಕೆಂದು ಮಂಡಲ ಅಧ್ಯಕ್ಷರು ಕೇಳ್ತೇನೆ. ಅದೇ ರೀತಿ ಕೋಲಾರದ ಲೋಕಸಭಾ ಸದಸ್ಯರಾಗಿರುವಂತಹ ಮಾನ್ಯ ಶ್ರೀ ಮಲೇಶ್ ಬಾಬು ಅವರಿಗೆ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರ್ತೇನೆ. ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರು ಶಾಸಕರಾಗಿರುವಂತಹ ಸುರೇಶ್ ಬಾಬು ಅವರು ಕೂಡ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೊಡ್ತೇನೆ. ವಿಧಾನ ಪರಿಷತ್ತಿನ ಸದಸ್ಯರು ಮಿತ್ರರಾಗಿರುವಂತಹ ಭೋಜೇಗೌಡರಿಗೂ ಕೂಡ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೊಡ್ತೇನೆ. ಮಾಜಿ ಸಚಿವರಾಗಿರುವಂತಹ ಬಂಡೆಪ್ಪ ಕಾಶಾಪುರ ಅವರಿಗೂ, ಇನ್ನೋರ್ವ ಮಾಜಿ ಸಚಿವರಾಗಿರುವಂತಹ ವೆಂಕಟರಾವ್ ನಾಡಗೌಡರ ಅವರಿಗೂ, ರಾಜುಗೌಡ ಪಾಟೀಲ್ ಕುದುರಸ್ವಾಮಿ ಅವರಿಗೂ, ಸನ್ಮಾನ್ಯ ಹನುಮಂತಪ್ಪ ಅಲ್ಕೋಡ್ ಅವರಿಗೂ, ಜೇವರ್ಗಿಯ ದೊಡ್ಡಗೌಡ ಪಾಟೀಲ್ ಅವರಿಗೂ, ಮಾನ್ಯ ಚೌಡಾರೆಡ್ಡಿ ಅವರಿಗೂ ಹಾಗೂ ಜೆಡಿಎಸ್ನ ಎಲ್ಲ ನಾಯಕರಿಗೆ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರ್ತಾ, ಮಾನ್ಯ ಹನುಮಂತ ಮಾವಿನಮರ ಜಿಲ್ಲಾಧ್ಯಕ್ಷರು, ಸನ್ಮಾನ್ಯ ಕೃಷ್ಣ ಪಾಟೀಲ್ರು, ಸನ್ಮಾನ್ಯ ಚಂದ್ರಕಾಂತ್ ಶೇಖಾ ಅವರು, ಸಲೀಂ ಮೊಮೀನ್ ಅವರು, ಪ್ರಭುರಾಜ್ ಪಾಟೀಲ್ ಜೆಡಿಎಸ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರ್ತಾ, ಸನ್ಮಾನ್ಯ ಬಂಡೆಪ್ಪ ಕಾಶಾಪುರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿ ಮಾಡಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತ ರಾಮಪುರ ಗ್ರಾಮದಲ್ಲಿ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಇಡೀ ಕರ್ನಾಟಕದ ಘಟಾನುಘಟಿಗಳು ಎಲ್ಲರೂ ಇದಾರಂದ್ರೆ ಅದು ರಾಮಪುರ ಗ್ರಾಮದಲ್ಲಿ ಇದೆ. ಬಂಧುಗಳೇ, ಇವತ್ತ ಈ ಬೈ ಎಲೆಕ್ಷನ್ ನಡೀತಾ ಇದೆ. ಇದು ಇಡೀ ಕರ್ನಾಟಕದ ದಿಕ್ಸೂಚಿ ಬದಲಾಗುತ್ತೆ. ಯಾಕೆ ಹೇಳ್ತೀನಿ ಕೇಳ್ರಿ.
ಇವ್ರೇನು ಕಾಂಗ್ರೆಸ್ ಅವರು ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಓಡಾಡತ್ತಾರ. ಈ ಗ್ಯಾರಂಟಿ ಎಲ್ಲ ಪೋಳಿ ಗ್ಯಾರಂಟಿಗಳವ. ಈ ಕಡೆ 5 ಗ್ಯಾರಂಟಿ ಹೇಳ್ತಾರ. ಮುಖ್ಯಮಂತ್ರಿಗಳು ಮಾತಾಡಿದ್ರೆ ಅನ್ನ ಭಾಗ್ಯ, ಅದ್ರಲ್ಲ 10 ಕೆಜಿ 5 ಕೆಜಿ ಮೋದಿಯವ್ರ ಭಾಗ್ಯ. ಅದು ಮುಖ್ಯಮಂತ್ರಿಗಳಲ್ಲ, 5 ಕೆಜಿ ಅಷ್ಟೇ ಇರ್ಬೇಕು. ಅಷ್ಟೇ ಅಲ್ಲ, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರ ಮಹಿಳೆಯರಿಗೆ. ಈ ಕಡೆ ಗಂಡಸರಿಗೆಲ್ಲ ರಾತ್ರಿ ಹೋದ್ರೆ ಬಾಟಲ್ ಎಷ್ಟು ರೇಟ್ ಮಾಡಿದಾರೆ ಗೊತ್ತಾ? ಈ ಕಡೆ ಕೊಡೋದು, ಈ ಕಡೆ ತಗೊಳ್ಳೋದು. ಅದಕ್ಕೆ ಬಂಧುಗಳೇ, ಇವು ಯಾವ ಗ್ಯಾರಂಟಿ ಬಗ್ಗೆ ಲೆಕ್ಕ ಇಡಬೇಡ್ರಿ. ಇಲ್ಲಿ ನೋಡ್ರಿ, ಇವತ್ತು ಘಟಾನುಘಟಿಗಳು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿಗಳಿದ್ರು. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಿದ್ದು ಅವತ್ತಿನ ಸರ್ಕಾರ. ಎರಡನೇ ಬಾರಿಗೂ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಾಗೂ 25,000 ಕೋಟಿ. ಇವತ್ತು ನೀವೆಲ್ಲ ಹೇಳ್ರಿ, ಇವತ್ತು ಸಾಲ ಮನ್ನಾ ಆಗದೇ ಇಲ್ಲ. ನಮ್ ಬೊಮ್ಮಾಯಿ ಸಾಹೇಬ್ರು ಬಂದಿದ್ದಾರ, ಅವರು ಬಹಳಷ್ಟು ಮತ್ತದ್ರಲ್ಲಿ ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ಇವತ್ತ ಕನಕ ಜಯಂತಿಗೆ ಹಾಲಿಡೇ ಆಗಾರ ಯಾರ ಕೊಟ್ಟಾರ ಅಂತಂದ್ರೆ ಅದು ಯಡಿಯೂರಪ್ಪ ಸಾಹೇಬರು ಕೊಟ್ಟಾರ. ನೋಡಿ, ಮತ್ತೆ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮಾತಾಡೋದೆ, ನಮ್ ಜೋಶಿ ಸಾಹೇಬ್ರು ಅವ್ರು ಹೇಳ್ತಾರ ಗ್ಯಾಸ್ ಸಿಕ್ಕಿಲ್ಲ, ಗ್ಯಾಸ್ ಸಿಕ್ಕಿಲ್ಲ. ಅರೇ, ಇಡೀ ಅಂತ ಯುರೋಪ್ ಕಂಟ್ರಿಗಳು ಪರೇಶಾನ್ ಅವ. ನಮ್ ಹಿಂದೂಸ್ತಾನ್ 1 ತಿಂಗಳು 5 ದಿವಸ ಆಯ್ತು ವಾರ್ ನಡೀತಾ ಇದೆ. ಇವತ್ತಿಗೂ ಪೆಟ್ರೋಲ್ ಡೀಸೆಲ್ ಒಂದು ದುಡ್ಡು ಫರಕ್ಕಿಂದ ಮಾತೆತ್ತಿದ್ರೆ ಹೇಳ್ತಾರ ಕಾಂಗ್ರೆಸ್ ಅವರು. ಏನ್ ಮಾಡ್ಯಾರ, ಏನೇನ್ ಮಾಡ್ಬೇಕಾಗಿದೆ? ಇವತ್ತು ಏನ್ ಮಾಡಿದೆವು ಎಲ್ಲ ಇಲ್ಲಿ ಕುಂತೋರೆ ಮಾಡಿದ್ದು. ಅಲ್ಲಿ ಇದ್ದವರು ಸರ್ಕಾರದಲ್ಲಿ ಏನು ಮಾಡ್ತಾ ಇಲ್ಲ, ಬರೇ ಚಪ್ಪ ಹೊಡಿತಾ ಇದಾರ. ಇವತ್ತು ಇಡೀ ವಿಧಾನಸೌಧ ಬಂದ್ ಮಾಡಿ, ಎಲ್ಲ ಹಳ್ಳಿ ಮಂತ್ರಿಗಳು ಓಡಾಡತ್ತಾರ. ಇಷ್ಟು ಕಂಗಾಲಾಗಿದೆ ಇದು. ಅಷ್ಟೇ ಅಲ್ಲ, ಬೊಮ್ಮಣ್ಣ 3 ವರ್ಷ ಆಯ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಇವತ್ತು ಗ್ರಾಮ ಪಂಚಾಯತ್. ಇವ್ರ ಗ್ಯಾರಂಟಿ ಮೇಲೆ ಇವ್ರಿಗೆ ತಾಕತ್ತಿದ್ರೆ, ಎಲೆಕ್ಷನ್ ಮಾಡ್ರಿ ನಾಳೆ ಬೆಳಿಗ್ಗೆ. ತಾಕತ್ತಿಲ್ಲ. ನಮ್ ಲೀಡರ್ದಾಗ ಒಂದು ಹಾಡು ಬರ್ತಿದೆ ಹಿಂದಿದಾಗ, ಡರ್ಪೋಕ್ ಸರ್ಕಾರ ಇದು, ಡರ್ಪೋಕ್ ಸರ್ಕಾರ ಇದು. ಹಂಗಾಗಿ ನಾನು ಹೆಚ್ಚಿಗೆ ಹೇಳಲ್ಲ, ಯಾರು ಎದುರಿಸಬೇಕು, ಟೈಮ್ ಇಲ್ಲ. ಅದಕ್ಕ ಮುಂದೆ ಬಹಳ ಘಟಾನುಘಟಿಗಳಿದ್ದಾರ. ಅದಕ್ಕೆ ಎಲ್ಲರಿಗೆ ಏನಿದು ಬಾಗಲಕೋಟೆ ಎಲೆಕ್ಷನ್ ಇವು 2 ನಾವು ಗೆದ್ದ್ರಿಂದ ಸರ್ಕಾರ ಏನ್ ಬಿಟ್ಟೋಗಲ್ಲ. ಆದ್ರೆ ಚುರುಕಿ ಮುಟ್ಟಂತ ಕೆಲಸ ಇಲ್ಲಿ ಜನ ಮಾಡಬೇಕು, ಕರ್ನಾಟಕ ಮಂದಿ ಕೊಡಬೇಕು ಅಂತ ನೀವೆಲ್ಲರೂ ಚಿರಂಜಿ ಮಟ್ಟವರಿಗೆ ಆಶೀರ್ವಾದ ಮಾಡಿ ಇವತ್ತು ಗೆದ್ದು ಚೆಲ್ಲಬೇಕು. ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ನಿಮಗ್ ನೋಡ್ತಾ ಇದಾರೆ ಜನ. ಹಾಗಾಗಿ ಇವತ್ತೇನು NDA ಅಭ್ಯರ್ಥಿ ಇದೆ, ಇವತ್ತು ಬಿಜೆಪಿ ಅಭ್ಯರ್ಥಿ ಇದೆ, ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ನೀವು ಗೆಲ್ಲಿಸ್ಬೇಕಂತ ಹೇಳಿ ಮಾಜಿ ಸಚಿವರು ಗಂಗಾವತಿಯ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬರು ಮಾತಾಡಬೇಕಂತ ಹೇಳಿದ್ದಾರೆ. बोलो भारत माता की, बोलो भारत माता की। भारतीय जनता ಪಕ್ಷಕ್ಕೆ ಬಂಧುಗಳೇ, ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಅಂಗವಾಗಿ ರಾಂಪುರ ಗ್ರಾಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಭಾರತೀಯ ಜನತಾ ಪಕ್ಷದ ಭೀಷ್ಮ ಪಿತಾಮಹರೇ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ನೆಚ್ಚಿನ ನಾಯಕರು, ಕೇಂದ್ರ ಸಚಿವರು ಮತ್ತು ಇಡೀ ಭಾರತದಲ್ಲಿ ಬಲಿಷ್ಠ 100 ಮಂದಿ ವ್ಯಕ್ತಿಗಳಲ್ಲಿ ಒಬ್ಬರು ಅಂತೇಳಿ
ಇತ್ತೀಚೆಗೆ ತಾನೇ ಅವಾರ್ಡ್ ತಗೊಂಡಿರುವಂತ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮತ್ತು ಕರ್ನಾಟಕ ರಾಜ್ಯ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರುವ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರಿಗೆ ಬಸವರಾಜ ಬೊಮ್ಮಾಯಿ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನಮ್ಮ ಈ ಭಾಗದ ಜನಪ್ರಿಯ ಸಂಸದರಾದ ಗದ್ದೇಗೌಡರಿಗೆ ಎಲ್ಲ ನಾಯಕರುಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರೋದು ನಮ್ಮ ನೇರ ನಡೆನುಡಿಯ ಬಾಗಲಕೋಟೆಯನ್ನ ವಿದ್ಯಾಕಾಶಿಯಾಗಿ ಮಾಡಿರುವಂತ ವೀರಣ್ಣ ಚರಂತಿ ಮಠವನ್ನ ಗೆಲ್ಸೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರುವಂತದ್ದು. ಹೆಚ್ಚು ಮಾತಾಡೋದಕ್ಕೆ ಯಾಕಂದ್ರೆ ನಾನು ನಿನ್ನೆಯಿಂದ ಇವತ್ತೇನ್ ಬಂದಿದ್ರೆ ಎಲ್ಲ ಗ್ರಾಮಗಳು ಕೂಡ ಬಂದಿದ್ದೀನಿ, ನಾಳೆ ನಾಡಿದ್ದು ಕೂಡ ಬರ್ತಾ ಇದ್ದೀನಿ. ಒಂದೇ ಒಂದು ವಿಚಾರ ಏನಂತಂದ್ರೆ, ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಏನ್ 22 ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದೆ, ಬರುವಂತ 2028 ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಮತ್ತು ವೇದಿಕೆ ಬೆಳೆಯುವಂತ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರ್ಕೊಂಡು ಬರುವಂತ ದಿನಗಳಲ್ಲಿ ಎನ್ಡಿಎ ಸರ್ಕಾರ 2028ಕ್ಕೆ ಬರುತ್ತೆ ಅಂತಂದ್ರೆ ಅದು ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿ ಮಠವನ್ನ ಗೆಲ್ಲಿಸೋದ್ರ ಮೂಲಕ ಇಡೀ ಭಾರತಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸುವಂತ ಒಂದು ಪ್ರಾಮಾಣಿಕ ಒಂದು ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ, ಹೆಚ್ಚು ಮಾತಾಡೋದಕ್ಕಿಂತ ಕೂಡ ನಮ್ಮ ನಾಯಕರುಗಳ ಮಾತುಗಳನ್ನೇ ನಾವು ಕೇಳೋಣ ಅಂತ ಹೇಳಿ ಈ ಇಳಿ ವಯಸ್ಸಲ್ಲೂ ಕೂಡ ತಮ್ಮೆಲ್ಲರೂ ಕೂಡ ನೋಡಿ ಉದ್ದೇಶಿಸಿ ಮಾತಾಡಬೇಕಂತ ಬಂದಿರುವಂತಹ ಸನ್ಮಾನ್ಯ ಯಡಿಯೂರಪ್ಪ ಅವರು ಇನ್ನ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಮಾತುಗಳನ್ನು ತಾವು ಕೇಳಬೇಕಾಗಿರೋ ಕಾರಣ ಇಷ್ಟೇ ನಾನು ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತಾ ಇರೋದು. ವೀರಣ್ಣ ಚರಂತಿ ಮಠ ಅವರ ಗೆಲುವು ಇಡೀ ಕರ್ನಾಟಕ ಭಾರತ ನೋಡುವಂತ ಗೆಲುವು ಆಗ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಜಿ ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು, ಇನ್ನೋರ್ವ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಸನ್ಮಾನ್ಯ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರೇ, ಇನ್ನೋರ್ವ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳ ಗಣ್ಯಮಾನ್ಯರ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಅಣ್ಣ ತಮ್ಮಂದರೆ, ರೈತ ಬಾಂಧವರೇ, ಶ್ರದ್ಧೆ ತಾಯಂದರೆ, ಮಾಧ್ಯಮದ ಪ್ರತಿನಿಧಿಗಳು, ಇದೇ ತಿಂಗಳು 9ನೇ ತಾರೀಕಿಗೆ ನಡೀತಕ್ಕಂಥ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಎನ್ಡಿಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ವೀರಣ್ಣ ಚರಂತಿ ಮಠರು ಗುರುತಾದಂತ ಕಮಲಕ್ಕೆ 100ಕ್ಕೆ 100ರಷ್ಟು ಮತ ಹಾಕಿ ಆಶೀರ್ವಾದ ಮಾಡಿ ಆರಿಸಿ ಕಳಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಬಂಧುಗಳ, ನಾನು ಹೆಚ್ಚು ಮಾತನಾಡುವಂತ ಸಮಯ ಇಲ್ಲ. ನಾನು ಈಗಾಗಲೇ 2-3 ಸಾರಿ ಬಂದ್ ಹೋಗಿದ್ದೇನೆ. ನಮ್ಮ ಹಿರಿಯ ನಾಯಕರೆಲ್ಲರೂ ಮಾತಾಡ್ತಾರೆ, ದಯವಿಟ್ಟು ತಾವು ಆಲಿಸಬೇಕು ಅಂತ. ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿಯ ಜನಪ್ರಿಯ ಸಂಸದರಾಗಿರುವಂತಹ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಮಾತಾಡಬೇಕೆಂದು ವಿನಂತಿ ಮಾಡಿಕೊಳ್ಳುವುದು. बोलो भारत माता की। ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ